ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳೇ ನಾನು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಸ್ಕೀಮಾ ವ್ಯಾಲ್ಯೂಯೇಷನ್ ಹೆಂಗಿರುತ್ತೆ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಡ್ಯೂರೇಷನ್ ಆಫ್ ಪ್ರಾಕ್ಟಿಕಲ್ ಎಕ್ಸಾಮ್ 2 hours ಇರುತ್ತೆ ಮಕ್ಕಳೇ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಲೋಟೆಡ್ ಇಸ್ 30 marks. ಇದು ಹೆಂಗ್ ಡಿವೈಡ್ ಆಗಿದೆ 30 marks ಅಂದ್ರೆ, ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ ಗೆ 20 marks ಇರುತ್ತೆ. ಅಂಡ್ ಈ 10 marks ಅಲ್ಲಿ ಒಂದ್ ಸ್ವಲ್ಪ ಚೇಂಜಸ್ ಆಗಿದೆ ಮಕ್ಕಳೇ. 2026 ಈ ಇಯರ್ ಅಲ್ಲಿ ಎಕ್ಸಾಮ್ ಬರೆಯೋರಿಂದ ಸ್ವಲ್ಪ ಚೇಂಜಸ್ ಆಗತ್ತೆ. ಸೊ ಇದು ಸೆಕೆಂಡ್ PUC ಮಕ್ಕಳಿಗೆ ಅಷ್ಟೇ ಅಪ್ಲೈ ಆಗ್ತಾ ಇರೋದು. ಸೊ ನೀವು ಕ್ಲಾಸ್ ಅಟೆಂಡೆನ್ಸ್ ಅಂದ್ರೆ ನಿಮ್ದು 75% ಮೇಲಿತ್ತು ಅಂದ್ರೆ ಅಟೆಂಡೆನ್ಸ್, ಅವಾಗ ನಿಮ್ಗೆ 5 marks ಕೊಡ್ತಾ ಇದ್ದೀವಿ ಕ್ಲಾಸ್ ಅಟೆಂಡೆನ್ಸ್. ಸೊ ಥಿಯರಿ ಪ್ರಾಕ್ಟಿಕಲ್ ಎರಡೂ ಸೇರಿ ಅಟೆಂಡೆನ್ಸ್ ನಿಮ್ದು 75% ಗಿಂತ ಜಾಸ್ತಿ ಇದ್ರೆ ಮಾತ್ರ ನಿಮ್ಗೆ 5 marks ಅಲಾಟ್ ಆಗುತ್ತೆ. ಅಂಡ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ 5 marks ಇರುತ್ತೆ. ಸೊ ನೋ ವೈವಾ ಇರೋದಿಲ್ಲ. ಈಗ ನಾವು ಮೊದ್ಲಿನ ಇಯರ್ಗಳಲ್ಲಿ ಏನ್ ಮಾಡ್ತಾ ಇದ್ವಿ, ವೈವಾ ಇರ್ತಾ ಇತ್ತು ಅಲ್ವಾ, ಈಗ ವೈವಾ ಇಲ್ಲ, ನೋ ವೈವಾ. ಓಕೆನಾ ಮಕ್ಕಳೇ, ಎಷ್ಟು ಅರ್ಥ ಆಯ್ತಲ್ವಾ ನಿಮ್ಗೆ? ಸೊ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ 20 ಇರುತ್ತೆ, ಕ್ಲಾಸ್ ಅಟೆಂಡೆನ್ಸ್ 5 ಇರುತ್ತೆ, ಅಂಡ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ 5 ಇರುತ್ತೆ. ಓಕೆನಾ ಮಕ್ಕಳೇ? ಅಂಡ್ ನೆಕ್ಸ್ಟ್ ನೋಡೋದಾದ್ರೆ, ಸೊ ಇಲ್ಲಿ ಪರ್ಫಾರ್ಮಿಂಗ್ ಎಕ್ಸ್ಪೆರಿಮೆಂಟ್ 20 marks ಹೆಂಗ್ ಡಿವೈಡ್ ಆಗಿದೆ? ಸಿ, ರೈಟಿಂಗ್ ದಿ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್ ಗೆ 2 marks ಇರುತ್ತೆ. ಸೊ ನೀವು ಪ್ರಿನ್ಸಿಪಲ್ ಬರೆದ್ರೆ ನಿಮ್ಮ ಪ್ರಿನ್ಸಿಪಲ್, ಆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಪ್ರಿನ್ಸಿಪಲ್ ಇದೆ ಅದನ್ನ ನೋಡ್ಕೊಂಡು ನೀಟಾಗಿ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, 2 marks ಅಲೌಟ್ ಆಗಿರುತ್ತೆ. ಫಾರ್ಮುಲಾ ಅಂಡ್ ಎಕ್ಸ್ಪ್ಲೈನಿಂಗ್ ದಿ ಟರ್ಮ್ಸ್, ಈಗ ಏನೇನ್ ಫಾರ್ಮುಲಾ ಇರುತ್ತೆ, ಆ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಫಾರ್ಮುಲಾ ಇದೆ ಅದನ್ನ ನೀಟಾಗಿ ಓದ್ಕೊಂಡು ಬರ್ದು ಅದಕ್ಕೆ ಎಕ್ಸ್ಪ್ಲೈನ್ ದಿ ಟರ್ಮ್ಸ್ ಮಾಡಿದ್ರೆ 2 marks ಅಲೌಟ್ ಆಗಿರುತ್ತೆ. ರೈಟಿಂಗ್ ಸರ್ಕ್ಯೂಟ್ ಡಯಾಗ್ರಾಮ್ ಆರ್ ಫಿಗರ್, ಓಕೆ, ಡಯಾಗ್ರಾಮ್ ಇರ್ಬೋದು ಅಥವಾ ಸರ್ಕ್ಯೂಟ್ ಡಯಾಗ್ರಾಮ್ ಇರ್ಬೋದು. ಸೊ ಅದನ್ನ ವಿತ್ ಲೇಬಲಿಂಗ್ ಅಟ್ ಲೀಸ್ಟ್ 2 parts, 2 part ಲೇಬಲ್ ಮಾಡಿದ್ರು ಸಾಕಾಗತ್ತೆ, 2 marks ಅಲೌಟ್ ಆಗತ್ತೆ. ಓಕೆ, ನೀವು ಲೇಬಲಿಂಗ್ ಮಾಡಿಲ್ಲ ಅಂದ್ರೆ ಮಾರ್ಕ್ಸ್ ಕೊಡಲ್ಲ. ಅಟ್ ಲೀಸ್ಟ್ ಮಿನಿಮಮ್ ಆಫ್ 2 ಲೇಬಲಿಂಗ್ ಇರಬೇಕು, 2 marks ಅಲೌಟ್ ಆಗುತ್ತೆ. ರೈಟಿಂಗ್ ದಿ ಟ್ಯಾಬ್ಲರ್ ಕಾಲಮ್ ಆರ್ ಅಬ್ಸರ್ವೇಷನ್ ಪಾರ್ಟ್, ಟ್ಯಾಬ್ಲರ್ ಕಾಲಮ್ ಅಂಡ್ ಅಬ್ಸರ್ವೇಷನ್ ಪಾರ್ಟ್ ಅಂದ್ರೆ ಇಲ್ಲಿ ಟೇಬಲ್ ಅಲ್ಲಿ ಏನು ನೀವು ರೀಡಿಂಗ್ ಎಂಟರ್ ಮಾಡಿರೋದಿಲ್ಲ, ಎಂಟಿ ಟೇಬಲ್ ಆಗಿರುತ್ತೆ. ಬಟ್ ಅಲ್ಲಿ ಪ್ರಾಪರ್ SI ಯೂನಿಟ್ ಬರ್ಕೋಬೇಕು. ಅಂಡ್ ಅಬ್ಸರ್ವೇಷನ್ ಪಾರ್ಟ್ ಅಲ್ಲೂ ಅಷ್ಟೇ ನೀಟಾಗಿ ಅಬ್ಸರ್ವೇಷನ್ ಬರೆದ್ರೆ ಅದಕ್ಕೆ ಎಷ್ಟಿರುತ್ತೆ, 2 marks ಅಲೌಟ್ ಆಗುತ್ತೆ. 2 marks ಇದೆ ಮಕ್ಕಳೇ ಇಲ್ಲಿ. ಅಂಡ್ ಕನ್ಸ್ಟ್ರಕ್ಟಿಂಗ್ ದ ಎಕ್ಸ್ಪೆರಿಮೆಂಟಲ್ ಸೆಟಪ್ ಆರ್ ಸರ್ಕ್ಯೂಟ್ ಈಸ್ 3 marks. ಓಕೆನಾ ಮಕ್ಕಳೇ? ಸೊ ಇದಕ್ಕೆ 3 marks ಇರುತ್ತೆ. ಅಂದ್ರೆ ನೀವಿಲ್ಲಿ ಹೇಗೆ ಕನೆಕ್ಷನ್ ಮಾಡ್ತೀರಾ, ನಿಮ್ಗೆ 6 ಎಕ್ಸ್ಪೆರಿಮೆಂಟ್ ಕನೆಕ್ಷನ್ ಮೇಲೆ ಬೇಸ್ಡ್ ಆಗಿರುತ್ತೆ, 6 to 7 ಎಕ್ಸ್ಪೆರಿಮೆಂಟ್ಸ್. ನೀವು ಹೆಂಗ್ ಕನೆಕ್ಷನ್ ಮಾಡ್ತೀರಾ, ಅಥವಾ ಒಂದು ನಿಮಗೆ ಕೊಟ್ಟಿರುವ ಒಂದು ಎಕ್ಸ್ಪೆರಿಮೆಂಟ್ ನ ಇಕ್ವಿಪ್ಮೆಂಟ್ಸ್ ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಏನಾಗುತ್ತೆ, 3 marks ಅಲೌಟ್ ಆಗಿದೆ. ಸೊ ಎಕ್ಸ್ಪೆರಿಮೆಂಟಲ್ ಸೆಟಪ್ ಅದನ್ನೆಲ್ಲ ನೀಟಾಗಿ ಎಲ್ಲೆಲ್ಲಿ ಇಡ್ಕೋಬೇಕು, ಜೋಡಿಸಿಡ್ಬೇಕು, ಅಥವಾ ನೀವು ಅದನ್ನ ಹೆಂಗೆ ಕನೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ 3 marks ಅಲಾಟ್ ಆಗತ್ತೆ ಮಕ್ಕಳೇ. ಸೊ ಇದನ್ನ ಎಕ್ಸಾಮಿನರ್ ಚೆಕ್ ಮಾಡ್ತಾರೆ, ಈ ಸ್ಟೂಡೆಂಟ್ ಹೆಂಗ್ ಮಾಡಿದಾನೆ ಅದ ನೋಡ್ಕೊಂಡು 3 marks ಕೊಡ್ತಾರೆ. ಸೊ ನೆಕ್ಸ್ಟ್, ಪರ್ಫಾರ್ಮಿಂಗ್ ದಿ ಎಕ್ಸ್ಪೆರಿಮೆಂಟ್ ಅಂಡ್ ಎಂಟರಿಂಗ್ ರೀಡಿಂಗ್ಸ್ ಇನ್ ಟು ದಿ ಟ್ಯಾಬ್ಲರ್ ಕಾಲಮ್ ಕ್ಯಾರೀಸ್ 4 marks. ಓಕೆನಾ ಮಕ್ಕಳೇ? ಸೊ ಅಥವಾ ಅಬ್ಸರ್ವೇಷನ್ ಪ್ಯಾಟರ್ನ್ ಇರ್ಬೋದು, ಟೇಬಲ್ ಇಲ್ಲ ಅಂದ್ರೆ ಅಬ್ಸರ್ವೇಷನ್ ಅಷ್ಟೇ ಇರುತ್ತೆ. ಸೊ ನೀವು ಎಕ್ಸ್ಪೆರಿಮೆಂಟ್ ಪರ್ಫಾರ್ಮ್ ಮಾಡಿ ಆ ರೀಡಿಂಗ್ ನ ಎಂಟರ್ ಮಾಡಿದ್ರೆ ಟೇಬಲ್ ಅಲ್ಲಿ, ಅವಾಗ ನಿಮ್ಗೆ 4 marks ಸಿಗತ್ತೆ. ಅಂಡ್ ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್, ಇಲ್ಲಿ ಮತ್ತೆ ನೀವೇನ್ ಮಾಡ್ಬೇಕಾಗತ್ತೆ, ಫಾರ್ಮುಲಾ ಬರೆದು ಅದ್ರ ಕೆಳಗೆ ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಇಲ್ಲ, ಓನ್ಲಿ ಪ್ಲಾಟಿಂಗ್ ದಿ ಗ್ರಾಫ್ ಇದೆ ಅಂದಾಗ ಗ್ರಾಫ್ ಪ್ಲಾಟ್ ಮಾಡ್ಬೇಕಾಗತ್ತೆ, ಅದಕ್ಕೆ ನಿಮ್ಗೆ 3 marks ಅಲೌಟ್ ಆಗತ್ತೆ. ಅಂಡ್ ರಿಸಲ್ಟ್ ವಿತ್ ಅಕ್ಯುರೇಸಿ, ಸೊ ರಿಸಲ್ಟ್ ವಿತ್ ಅಕ್ಯುರೇಸಿ ವಿಚ್ ಕ್ಯಾರೀಸ್ 2 marks. ಸೊ ನಿಮ್ಗೆ ರಿಸಲ್ಟ್ ಬಂದಿದೆ ಬಟ್ ಅಕ್ಯುರೇಟ್ ಆನ್ಸರ್ ಇಲ್ಲ ಅಂದ್ರೆ 1 mark ಡಿಡಕ್ಟ್ ಆಗುತ್ತೆ. ರಿಸಲ್ಟ್ ವಿತ್ ಅಕ್ಯುರೇಸಿ, ಏನ್ ಆನ್ಸರ್ ಬಂದಿರ್ಬೇಕಾಗಿತ್ತೆ, ಓಕೆ, ಯೂನಿಟ್ ಅಂಡ್ ಅಕ್ಯುರೇಸಿ ಇರಬೇಕು. ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ ಆಫ್ AC ಅಲ್ಲಿ ನಮ್ಗೆ 50 hertz ಬರಬೇಕು, ನಿಮ್ಗೆ +or-5 is ಓಕೆ, ಬಟ್ ಆನ್ಸರ್ ಅದಕ್ಕೆ ಕ್ಲೋಸ್ ಇಲ್ಲ ಅಂದಾಗ ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ರಿಸಲ್ಟ್ ವಿತ್ ಯೂನಿಟ್ ಅಂಡ್ ಅಕ್ಯುರೇಸಿ ಕ್ಯಾರೀಸ್ 2 marks. ಈ ತರ 20 marks ಅಲೌಟ್ ಆಗಿರುತ್ತೆ ಮಕ್ಕಳೇ. ಸೊ ಟೋಟಲ್ 20 marks ಇರುತ್ತೆ. ಸೊ ಪರ್ಫಾರ್ಮಿಂಗ್ ದಿ ಎಕ್ಸ್ಪೆರಿಮೆಂಟ್ ಕ್ಯಾರೀಸ್ 20 marks ಅಂಡ್ ಕ್ಲಾಸ್ ಅಟೆಂಡೆನ್ಸ್ 5 marks, ಪ್ರಾಕ್ಟಿಕಲ್ ರೆಕಾರ್ಡ್ 5 marks. ಇದು ಟೋಟಲ್ 30 marks ಆಗಿರುತ್ತೆ ಮಕ್ಕಳೇ. ಸೊ ಇದನ್ನ ನೋಡ್ಕೊಳ್ಳಿ, ಇದೇ ತರ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಹೆಂಗಿದೆ ಇಲ್ಲಿ 8 points ಇದೆಯಲ್ಲ ಮಕ್ಕಳೇ, ಇದನ್ನ ನೋಡ್ಕೊಂಡು 20 marks ಪರ್ಫಾರ್ಮಿಂಗ್ ದ ಎಕ್ಸ್ಪೆರಿಮೆಂಟ್ ಗೆ ತಗೋಬೇಕಾಗತ್ತೆ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಮಕ್ಕಳೇ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.